ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಮೊದಲನೇ ಶನಿವಾರ, ಇದು ಶ್ರಾವಣ ಶನಿವಾರ ಮೊದಲನೇ ವಾರ. ಇದು ಶ್ರಾವಣ ತಿಂಗಳು ಬಂದರೂ ಸಾಕು, ನಮಗೆ ಏನೋ ಒಂಥರ ವಿಶೇಷ. ನಮಗೆ ಶ್ರಾವಣ ಮಾಸ ಅಂತಂದರೆ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಮತ್ತು ಅಲ್ಲಿಂದ ನಾನು ಆಂಜನೇಯ ದೇವಸ್ಥಾನ, ಇದು ಅಷ್ಟೇ ನಮ್ಮ ಮನೆ ದೇವರು. ಆಂಜನೇಯ ಮತ್ತು ರಂಗನಾಥ ಸ್ವಾಮಿ ಎರಡೂ ಅಷ್ಟೇ ನಮ್ಮ ಮನೆ ದೇವರಾಗಿರೋದ್ರಿಂದ ನಾನು ವಾರ ಅಷ್ಟೇ ಆಂಜನೇಯನ ದೇವಸ್ಥಾನಕ್ಕೆ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿರ್ತೀನಿ. ಮತ್ತು ಇದು ಕೃಷ್ಣನ ದೇವಸ್ಥಾನ, ಇಲ್ಲಿಗಂತೂ ನಾನು ವಾರ ಬರ್ತಾಯಿರ್ತೀನಿ. ಶನಿವಾರ ನಾನು ಕೃಷ್ಣನ ದೇವಸ್ಥಾನಕ್ಕೆ ನಾನು ಬರ್ತಾಯಿರ್ತೀನಿ. ಇದು ವಿಜಯ ವಿಠಲ ದೇವಸ್ಥಾನ. ಇದು ಇಲ್ಲಿಗೆ ಶನಿವಾರ ನಾನು ಬರ್ತಾಯಿರ್ತೀನಿ. ನನಗೆ ಮನಸ್ಸಿಗೇನು ಸಮಾಧಾನ ಇಲ್ಲ, ನನಗೇನೋ ಒಂಥರ ಏನೋ ಕಾಡ್ತಿದೆ, ನನಗೇನು ಹೇಳ್ಕೊಳಕ್ಕಾಗ್ದಿರೋ ಅಂಥ ಸಮಯ ನನಗೆ ಒಂದು ಪರಿಸ್ಥಿತಿ ನನಗೆ ಬಂದಾಗ ನಾನು ಇಲ್ಲಿಗೆ ಬಂದುಬಿಟ್ಟು ನಾನು ಒಂದು ಅರ್ಧ ಗಂಟೆ 1 ಅವರ್ ಕೂತ್ಕೊಂಡು ಇಲ್ಲಿಗೆ ಜ್ಞಾನ ಮಾಡ್ತೀನಿ. ನಾನು ವಿಷ್ಣು ದೇವಸ್ಥಾನದಲ್ಲಿ ನನಗೆ ಜ್ಞಾನ ಮಾಡ್ತೀನಿ. ನಾನು ಕೃಷ್ಣ ಅಂತಂದರೆ ರಾಯರು, ನಮ್ಮ ಮನೆ ದೇವರು ಮತ್ತು ಆಂಜನೇಯ ಸ್ವಾಮಿ ಮತ್ತು ಕೃಷ್ಣ, ಇಷ್ಟು ದೇವಸ್ಥಾನಕ್ಕಂತೂ ನಾನು ಜಾಸ್ತಿ ಹೋಗ್ತಾ ಇರ್ತೀನಿ. ನಾನು ಪ್ರತಿ ದಿವಸ ಅಂತಲ್ಲ, ಪ್ರತಿ ವಾರ ಅಂತಲ್ಲ, ಯಾವಾಗಲೂ ಅಷ್ಟೇ. ನನಗೆ ಯಾವಾಗ ಹೋಗಬೇಕು ಅನಿಸುತ್ತೋ ಅವಾಗೆಲ್ಲ ಹೋಗ್ತಾ ಇರ್ತೀನಿ. ಇದು ಗಾಯತ್ರಿ ದೇವಸ್ಥಾನ. ಈಗ ನಾನು ಕೃಷ್ಣನ ದೇವಸ್ಥಾನ ಎಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲೇ ಇರೋವಂಥದ್ದು ಇದು ಗಾಯತ್ರಿ ದೇವಸ್ಥಾನ ಅಷ್ಟೇ. ಅಲ್ಲಿ ಒಂದು ಹತ್ರ ಹೋಗ್ಬಿಟ್ರೆ ಸಾಕು, ಸುಮಾರು ದೇವ್ರುಗಳ ದರ್ಶನ ಆಗುತ್ತೆ. ಇಲ್ಲಿ ಒಂದು ಜಾಗಕ್ಕೆ ಹೋದ್ರೆ ಸಾಕು, ಎಲ್ಲ ದೇವ್ರ ದರ್ಶನವೂ ಆಗುತ್ತೆ. ಆದರೆ ನಾನು ಇವತ್ತು 3 ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು. ಇದು ಒಂದು ಕೃಷ್ಣನ ದೇವಸ್ಥಾನ, ಇನ್ನೊಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಇನ್ನೊಂದು ಆಂಜನೇಯನ ದೇವಸ್ಥಾನ. ನನಗೆ ತೋರಿಸಿದ್ನಲ್ಲ ಅದಲ್ಲ, ಇನ್ನೊಂದು ಆಂಜನೇಯನ ದೇವಸ್ಥಾನ. 3 ದೇವಸ್ಥಾನಕ್ಕೆ ನಾನು ಹೋಗಿದ್ದಂಥದ್ದು. ನನಗೆ ಶ್ರಾವಣ ಮಾಸ ಬಂದರೆ ಸಾಕು, ಏನೋ ಒಂಥರ ಖುಷಿ. ಮನೆಯಲ್ಲೂ ಅಷ್ಟೇ ತುಂಬ ವಿಶೇಷವಾದಂಥ ಪೂಜೆ ಮಾಡ್ತೀವಿ. ಈಗ ರಾಯರಿಗೆಲ್ಲ ಯಾವ ರೀತಿ ನಾನು ಬೆಳಗಿನ ಜಾವನೇ ಎದ್ದು ಎಲ್ಲ ನೀಟ್ ಮಾಡಿಕೊಂಡು ದೇವ್ರ ನೈವೇದ್ಯ ಮಾಡಿ ಪೂಜೆ ಮಾಡ್ತೀನೋ ಅದೇ ರೀತಿಯೇ ನಾವು ಶನಿವಾರನೂ ನಾನು ಮಾಡೋವಂಥದ್ದು. ನಾನು ಮನೆ ದೇವ್ರ ವಾರ ಬಿಟ್ಬಿಟ್ಟು ನಾನು ಬರೀ ರಾಯರ ವಾರ ಮಾಡ್ತೀನಿ ಅಂತಲ್ಲ, ಕೆಲವರು ಅದನ್ನು ಸಹ ನನಗೆ ಅಂತಾರೆ. ನಾನು ಬರೀ ರಾಯರ ವಾರ ಮಾಡೋದು ಮಾತ್ರ ಅವ್ರಿಗೆ ಕಣ್ಣಿಗೆ ಕಾಣುತ್ತೆ, ಆದರೆ ನಾನು ಪ್ರತಿ ದಿವಸನೂ ನಾನು ಪೂಜೆ ಮಾಡೇ ಮಾಡ್ತೀನಿ. ಅದೆಲ್ಲ ಏನಕ್ಕೆ ಕಾಣಿಸೋದಿಲ್ಲ ಅಂದರೆ, ಗುರುವಾರ ಅಂದರೆ ನನಗೆ ತುಂಬ ವಿಶೇಷತೆ ವಾರ. ನನಗೆ ರಾಯರ ವಾರ ಅಂತಂದರೆ ನನಗೆ ಒಂಥರ ಖುಷಿ. ನನಗೆ ನಮ್ಮ ಮನೆ ದೇವ್ರ ವಾರ ಶನಿವಾರ, ಅದು ಅಷ್ಟೇ ನನಗೆ ತುಂಬ ಖುಷಿ ತಂದುಕೊಡುತ್ತೆ. ನಾನು ಪ್ರತಿ ದಿವಸನೂ ನಾನು ಪೂಜೆ ಮಾಡ್ತೀನಿ. ಭಾನುವಾರ ಆಗಿರ್ಬೋದು, ಬುಧವಾರ ಆಗಿರ್ಬೋದು, ಎಲ್ಲ ವಾರನೂ ನಾನು ಪ್ರತಿ ದಿವಸ 2 ಟೈಮು ನಾನು ದೀಪ ಹಚ್ಚೋವಂಥದ್ದು. ನಾನು ಒಂದೆರಡು ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನ್ ವೆಜ್ಜು ನಾನು ಹಗ್ಲೊತ್ತಲ್ಲಿ ತಿನ್ನೋದಿಲ್ಲ, ಡೇ ಟೈಮಲ್ಲಿ ನಾನು ಜಾಸ್ತಿ ತಿನ್ನೋದಿಲ್ಲ. ಎಲ್ಲಾದರೂ ಹೊರಗಡೆ ಫಂಕ್ಷನ್ಗೆ ಹೋಗಿ ಬಂದರೂ ಮಾತ್ರ ನಾನು ನಾನ್ ವೆಜ್ ತಿನ್ನೋವಂಥದ್ದು. ಏಕೆ ಅಂತಂದರೆ ನಾನು ಬೆಳಗ್ಗೆ ಸಂಜೆ 2 ಟೈಮು ನಾನು ಪೂಜೆ ಮಾಡಬೇಕಲ್ಲ, ಹಂಗಾಗಿ ನಾನು ಡೇ ಟೈಮಲ್ಲಿ ನಾನ್ ವೆಜ್ ಅಂತೂ ನಾನು ತಿನ್ನೋದಕ್ಕೆ ಹೋಗೋದೇ ಇಲ್ಲ ನಾನು. ಆದರೆ ನಾನು ದೇವ್ರ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೀನಿ, ಅಷ್ಟು ಭಕ್ತಿ ಇದೆ ನನಗೆ. ನನ್ನ ಕಷ್ಟನೆಲ್ಲ ದೂರ ಮಾಡೋ ಅಂಥ ನನ್ನ ತಂದೆ ರಾಯರಾಗಿರ್ಬೋದು, ನನ್ನ ಮನೆ ದೇವರಾಗಿರ್ಬೋದು, ಎಲ್ಲರೂ ಅಷ್ಟೇ ನನ್ನ ಕೈ ಹಿಡ್ದು ಕಾಪಾಡ್ತಿದ್ದಾರೆ. ನನಗೆ ಕಷ್ಟ ಅಂತ ಹೇಳ್ಕೊಂಡ್ರೆ ಸಾಕು, ನನಗೆ ಸ್ವಲ್ಪ ದಿವಸದಲ್ಲೇ ನನಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಮಾಡ್ತಿರ್ತಾರೆ, ಆದರೆ ಅವರವರು ನಂಬಿಕೆ ಮೇಲೆ ಬಿಟ್ಟಿದ್ದಂಥದ್ದು. ನಾನು ಶ್ರಾವಣ ತಿಂಗಳು ಇದು ಮೊದಲನೇ ವಾರ, ಇನ್ನು ಬರೋ ವಾರ 4 ವಾರ ಬಂದಿದೆ. 4 ವಾರನೂ ಒಂದೊಂದು ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ಒಂದು ದಿವಸ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನೊಂದು ಕೃಷ್ಣ ದೇವಸ್ಥಾನ ಇದೆ, ಅದು ತುಂಬ ದೂರ ಇರೋವಂಥದ್ದು. ನಾನು 2-3 ಬಸ್ ಹತ್ತಿ ಹೋಗ್ಬೇಕು ಅಲ್ಲಿಗೆ, ತುಂಬ ದೂರ. ಒಂದು ದಿವಸ ಆಗುತ್ತೆ, ಬೆಳಗ್ಗೆ ಹೋದರೆ ಸಂಜೆ ಬರಬೇಕು ಅಲ್ಲಿಗೆ ಒಂದು ದಿವಸ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿಗೆ ಹೋಗೋದು ವಾರಕ್ಕೊಂದು ದಿವಸ, ಅಂದರೆ ಸ್ವಲ್ಪ ಹತ್ರ ಆಗುತ್ತೆ ನನಗೆ, ಹಂಗಾಗಿ ಇಲ್ಲಿಗೆ ಹೋಗೋವಂಥದ್ದು. ನಾನು ದೂರಕ್ಕೆಲ್ಲನೂ ಅಷ್ಟೇ ನಾನು ಹೋಗ್ತಾ ಇರ್ತೀನಿ, ಯಾವಾಗ ಬೇಕು ಅವಾಗ ಹೋಗ್ತಾ ಇರ್ತೀನಿ. ನಂಗೆ ದೇವ್ರ ಪೂಜೆ ಮಾಡಬೇಕು, ದೇವ್ರಿಗೆ ಜ್ಞಾನ ಮಾಡಬೇಕು ಅಂದರೆ ಯಾವಾಗಂದ್ರೆ ಅವಾಗ ನನಗೆ ಹೋಗ್ತಾ ಇರ್ತೀನಿ. ಇವಾಗ ಬೇರೆ ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ, ನನಗೆ ಜ್ಞಾನ ಬಂದರೂ ಸಾಕು, ಸುಮ್ಮನೆ ಕೂತಿರ್ತೀನಿ ಪೂಜೆ ಮಾಡಿ. ಮನೇಲೆಲ್ಲ ಕೆಲಸ ಆಗಿರುತ್ತೆ, ಹೋಗಬೇಕು ಅಂತ ಅಂದ್ಕೊಂಡ್ರೆ ಸಾಕು, ಸುಮ್ಮನೆ ರೆಡಿ ಆಗಿಬಿಟ್ಟು ಹೊರಟು ಬಿಡ್ತೀನಿ ನಾನು. ಆ ಥರ ನಾನು ದೇವ್ರಿಗೆ ನಾನು ಜಾಸ್ತಿ ಟೈಮ್ ಕೊಡ್ತೀನಿ. ನಾನು ನನ್ನ ಮನಸ್ಸನ್ನ ಬಿಡೋದಕ್ಕೆ ಹೋಗೋದಿಲ್ಲ. ಆ ಕಡೆ ಈ ಕಡೆ ಯೋಚನೆ ಮಾಡೋದು, ಬೇಡದಿರೋದೆಲ್ಲ ಯೋಚನೆ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಆದ್ರೂ ಕೆಲವೊಂದು ಸಮಸ್ಯೆಗಳು ನಮ್ಮನ್ನು ಹುಡುಕೊಂಡು ಬರ್ತವೆ.
ನಾವು ದೇವ್ರ ಜ್ಞಾನದಲ್ಲಿದ್ದಾಗ ದೇವ್ರ ಪೂಜೆ ಜಾಸ್ತಿ ನಾವು ಮಾಡ್ತಿದ್ದಾಗ ನಮ್ಮ ಜೊತೆಗಳು ಬೇಡ್ದಿರೋ ಕಷ್ಟಗಳು ಬಂದರೂ ಸಹ ಜಾಸ್ತಿ ದಿವಸ ಜಾಸ್ತಿ ಟೈಮ್ ಅನ್ನೋದು ನಮ್ಮ ಜೊತೆಗಿರೋದಿಲ್ಲ. ಇವಾಗಿನ ಟೈಮಲ್ಲಂತೂ ಎಲ್ಲರೂ ತುಂಬ ಬ್ಯುಸಿಯಾಗಿದ್ದಾರೆ. ಏಕೆಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ, ಮತ್ತು ಶ್ರಾವಣ ಮಾಸ ಬೇರೆ ಶುರುವಾಗಿದೆ. ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಅಷ್ಟೇ ಅಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗೋದು, ದೂರ ದೂರ ದೇವ್ರುಗಳ್ಗೆ ಹೋಗೋದು, ಮನೆ ದೇವ್ರುಗಳ್ಗೆ ಹೋಗಿ ಹರಕೆ ತೀರಿಸೋದು, ಇದನ್ನೆಲ್ಲ ಮಾಡ್ತಿರ್ತಾರೆ. ಅಂದರೆ ಈಗ ವರಮಹಾಲಕ್ಷ್ಮಿ ಬಂದಿದ್ದೀರಾ, ತುಂಬ ಎಲ್ಲರೂ ಬ್ಯುಸಿಯಾಗಿರ್ತೀರ ಮೊದಲನೇ ವಾರ ಮಾಡೋದಕ್ಕೆ. ನನಗೆ ಮೊದಲನೇ ವಾರ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ನನಗೆ. ಆದರೆ 2ನೇ ವಾರ ಮಾಡಬೇಕು. ನಾನು 2ನೇ ವಾರ ಮಾಡೋದಕ್ಕೆ ನನಗೆ ಅಷ್ಟು ಮನಸ್ಸು ನಂಗೆ ಸಮಾಧಾನ ಆಗ್ತಾಯಿಲ್ಲ ನನಗೆ. ಏಕೆಂತಂದರೆ ನಾನು ಯಾವಾಗ ವರಮಹಾಲಕ್ಷ್ಮಿ ಸ್ಟಾರ್ಟ್ ಮಾಡಿದೆ ಆವಾಗಿಂದನೂ ಅಷ್ಟೇ ನಾನು ಮೊದಲನೇ ವಾರನೇ ನಾನು ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬರುತ್ತೆ ಅವತ್ತೇ ಶುರು ಮಾಡ್ಕೊಂಡು ನಾನು ಮಾಡಿದಂಥದ್ದು. ಯಾವಾಗಲೂ ಅಷ್ಟೇ ನಿಲ್ಲಿಸಿರಲಿಲ್ಲ ನಾನು. ಈ ಸತಿ ಈ ಥರ ಒಂದು ಪ್ರಾಬ್ಲಮ್ ಅನ್ನೋದು ಆಗ್ತಿದೆ, ಹಂಗಾಗಿ ನನಗೆ ಮಾಡೋದಕ್ಕಾಗ್ತಿಲ್ಲ, ಬೇಜಾರು ಆಗ್ತಿದೆ. ಆದರೆ 2ನೇ ವಾರ ಶುಕ್ರವಾರ ಅಪೌರ್ಣಮಿ ಇದೆ, ಅವತ್ತು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಸುಮಾರು ಜನ ನಾನು ಕೇಳಿದೆ, ನನಗೆ ಈ ಥರ ಮೊದಲನೇ ವಾರನೇ ನಾನು ಮಾಡ್ತಿದ್ದೆ, ಆದರೆ ಈ ಸತಿ ಮಾಡೋಕ್ಕಾಗ್ತಿಲ್ಲ, 2ನೇ ವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನು ಮಾಡೋದು ಗೊತ್ತಿಲ್ಲ, ಆದರೂ ಬೇಜಾರಿದೆ ಅಂತ ನಾನು ಯಾರನ್ನಾರು ತಿಳಿದವ್ರನ್ನ ಗೊತ್ತಿರೋನ್ನ ಕೇಳಿದಾಗ ಅವರು ನನಗೆ ಹೇಳಿದ್ದೇ ಇಂಥದ್ದು. 2ನೇ ವಾರ ಮಾಡಿದ್ರೆ ತುಂಬ ಒಳ್ಳೆಯದು. ಏಕೆ ಅಂತಂದರೆ ಪೌರ್ಣಮಿ ಇದೆಯಲ್ಲ, ಪೌರ್ಣಮಿ ಹಿಂದೆ ಮುಂದೆ ಆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಅವತ್ತೇ ಪೌರ್ಣಮಿ ಇದೆಯಲ್ಲ, ತೊಂದರೆ ಇಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ತಾಯಿ ಲಕ್ಷ್ಮಿ ನಿಮಗೆ ಈ ರೀತಿ ಅನುಗ್ರಹ ಮಾಡಿದ್ದಾರೆ. ಏಕೆ ಅಂತಂದರೆ ನೀವು ವರ್ಷ ವರ್ಷ ಮೊದಲನೇ ವಾರನೇ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನೀವು ಮಾಡ್ತಾಯಿದ್ರಿ. ಈ ಸತಿ ಚೇಂಜ್ ಅನ್ನೋದು ನಿಮ್ಮ ಜೀವನದಲ್ಲಿ ತಾಯಿ ಕೊಟ್ಟಿದ್ದಾಳೆ. ಹೀಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ, ಏನೂ ತೊಂದರೆ ಆಗೋದಿಲ್ಲ. ಅದು ಪೌರ್ಣಮಿ ದಿವಸ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಂತೂ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಡೇನೇ ರಾಯರ ಆರಾಧನೆ ಇದೆ. ಹಾಗಾಗಿ ನಿಮಗೆ 3-4 ದಿವಸ ಕಂಟಿನ್ಯೂಸ್ ಆಗಿ ನಿಮಗೆ ಪೂಜೆ ಪುನಸ್ಕಾರ ಅನ್ನೋದು ಬರುತ್ತೆ. ಏಕೆಂದರೆ ಇದೆಲ್ಲ ನೀವು ವ್ರತ ಆಗಿರ್ಬೋದು, ಇಲ್ಲ ಏನೇ ಒಂದು ಪೂಜೆ, ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು, ರಾಯರ ವ್ರತ, ಇದೆಲ್ಲ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ಒಂದು ಮನಸ್ಸಿನಲ್ಲಿ ಚಿಂತೆ ಅನ್ನೋದು ಕಾಡೋದಿಲ್ಲ. ಏಕೆಂದರೆ ಇದೇನು ಪ್ರಾಬ್ಲಮ್ ಇದೆ ಇದೆಲ್ಲ ಮುಗ್ದೋಗ್ಬಿಟ್ರೆ ನಿಮಗೆ ಯಾವುದೋ ಒಂದು ಚಿಂತೆ ಅನ್ನೋದಿರೋದಿಲ್ಲ. ಮನಸ್ಸು ಹಗುರವಾಗಿ ನೀವು ದೇವ್ರತ ಅನ್ನೋದನ್ನು ಮಾಡ್ಬೋದು ಅಂತ. ನಾನು ಈ ಸತಿ ಅಂತಂದರೆ ಶನಿವಾರ ಭಾನುವಾರ ಏನು ರಾಯರ ಆರಾಧನೆ ಇದೆ ಆ 3 ದಿವಸನೂ ನಾನು ರಾಯರಿಗೆ ಸಂಕಲ್ಪ ಪೂಜೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. 3 ದಿವಸನೂ ರಾಯರ ದೇವಸ್ಥಾನಕ್ಕೆ ಹೋಗಬೇಕು, ನನ್ನ ಕೈಲಾಗಿದ್ದಷ್ಟು ಏನಾದರೂ ಅಲ್ಲಿಗೆ ಸ್ವಲ್ಪ ಸೇವೆ ಅನ್ನೋದನ್ನು ನಾನು ಕೊಡಬೇಕು, ಮತ್ತು 3 ದಿವಸನೂ ನಾನು ವ್ರತ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವ ಥರ ವ್ರತ ಅಂತಂದರೆ ಕಠಿಣವಾದ ವ್ರತ. ಈಗ ನಾನು ಹೇಳಿದ್ನಲ್ಲ 3 ದಿವಸದ ವ್ರತ ಅಂತ, ಹಾಸಿಗೆ ಮೇಲೆ ಮನ್ಗೋ ಆಗಿಲ್ಲ, ನಾನ್ ವೆಜ್ಜು ತಿನ್ನೋ ಆಗಿಲ್ಲ, ಹೊರಗಡೆ ಏನೂ ತಿನ್ನೋ ಆಗಿಲ್ಲ, ಮತ್ತು ಹೊರಗಡೆನೂ ಅಷ್ಟೇ ಎಲ್ಲೂ ಹೋಗೋ ಆಗಿಲ್ಲ. ಈ ಥರ ಏನು ಒಂದು ವ್ರತ ಇದೆ, ಆ 3 ದಿವಸದ ವ್ರತನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರಾಯರೇ ನನ್ನ ಕೈಲಿ ಮಾಡಿಸೋ ಥರ ಶಕ್ತಿ ಕೊಡಿ ಭಗವಂತ, ನನ್ನ ಜೊತೆಯಲ್ಲಿ ನೀವಿರಿ ತಂದೆ, ನನಗಿದನ್ನೆಲ್ಲ ಮಾಡೋದಕ್ಕೆ ಅನುಗ್ರಹ ಮಾಡಿ ಭಗವಂತ. ಆವತ್ತು ಆರಾಧನೆ ದಿನದ ಟೈಮಲ್ಲಿ ನನ್ನ ಕೈಲಾದಷ್ಟು ಯಾರಿಗಾದ್ರೂ ಒಂಚೂರು ಅನ್ನದಾನ ಮಾಡೋದಕ್ಕೆ ಮನೆಗೆ ಕರೆದು ಏನಾದರೂ ಸ್ವಲ್ಪ ಅಡುಗೆ ಅದು ಇದು ಸ್ವೀಟ್ ಮಾಡಿ ಮನೆಗೆ ಏನಾದರೂ 4 ಜನ ಕರೆದು ಊಟ ಹಾಕೋ ಥರ ಅನುಗ್ರಹ ಮಾಡು ಭಗವಂತ ಅಂತ ನಾನು ರಾಯರ ಹತ್ರ ನಾನು ಬೇಡ್ಕೊತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದ್ದೆ ಅನ್ನೋದು ಒಂದು ಖುಷಿ ನನಗೆ ವರ್ಷ ವರ್ಷ ಇರ್ತಿತ್ತು. ಆದರೆ ಈ ಸತಿ ನನಗೆ ರಾಯರ ಆರಾಧನೆ ಅಂತಂದರೆ ಯಾವಾಗ ಬರುತ್ತೋ, ಯಾವಾಗ ನಾನು ಮಾಡ್ತೀನೋ ಅನ್ನೋ ಥರ ನನಗೆ ಅನ್ನಿಸ್ತಿದ್ದೆ. ನನಗೆ ಎದುರು ನೋಡ್ತಾ ಇದ್ದೀನಿ, ಇನ್ನೊಂದು ವಾರ ಇದೆ ರಾಯರ ಆರಾಧನೆ, ಇನ್ನು ಇಷ್ಟು ದಿನ ಇದೆ, ನಾನು ಅಷ್ಟರೊಳಗಡೆ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು, ಆ ಥರ ಈ ಥರ ಅಂತ ನನಗೊಂಥರ ಎದುರು ನೋಡ್ತಾ ಇದ್ದೀನಿ ಆ ದಿನಗಳನ್ನ. ಯಾವ್ಯಾವ ಥರ ಮಠಗಳಲ್ಲಿ ಮಾಡ್ತಾರೆ, ನಾನು ಹೋಗಬೇಕು, ನನ್ನ ಕೈಲಾದಷ್ಟು ಸೇವೆನ ನಾನು ಮಾಡಬೇಕು ರಾಯರಿಗೆ ಅಂತ ನನಗೆ ತುಂಬ ಇಷ್ಟ ಆಗಿದೆ. ಏಕೆ ಅಂತಂದರೆ ನಾನು ಸಾಕಷ್ಟು ಕಷ್ಟಗಳನ್ನೋದನ್ನು ನನಗೆ ಕೊಟ್ಟಿದ್ದಾರೆ ಭಗವಂತ, ದೇವ್ರುಗಳಾಗಿರ್ಬೋದು ಇಲ್ಲ ಜನಗಳಾಗಿರ್ಬೋದು ಕೊಟ್ಟಿದ್ದಾರೆ. ಆದರೆ ನನ್ನ ಕಷ್ಟನೆಲ್ಲ ನಾನು ದೇವ್ರುಗಳ ಪಾದಕ್ಕೆ ಹಾಕಿದಾಗ ನನ್ನ ಕಷ್ಟ ಕೇಳಿ ನನಗೆ ಆ ಕಷ್ಟ ಇಲ್ಲದೇ ಇರೋ ಥರ ಅನುಗ್ರಹ ಮಾಡಿದ್ದಾರೆ. ಯಾವುದೇ ಒಬ್ಬ ನನ್ನ ಕಂಡ್ರೆ ಆಗದೇ ಇರೋರಾಗಲಿ, ಶತ್ರುಗಳಾಗಿರ್ಬೋದು ಇಲ್ಲ ಸಂಬಂಧದಲ್ಲಾಗಿರ್ಬೋದು ಇಲ್ಲ ಹೊರಗಡೆ ಜನ ಆಗಿರ್ಬೋದು, ಯಾವ ಕಡೆಯಿಂದನಾದರೂ ಆಗಿರ್ಬೋದು, ನನಗೆ ತೊಂದರೆ ಅಂತ ಬಂದಾಗ ನಿಂತಿರೋದೇ ನನಗೆ ದೇವ್ರುಗಳು, ದೇವತೆಗಳು. ನಾನು ಆ ದೇವರು ಈ ದೇವರು ಅಂತ ನಾನು ಯಾವತ್ತಷ್ಟೇ ಹಿಂಗುಡ್ಸೋಕ್ಕೆ ಹೋಗೋದಿಲ್ಲ. ಎಲ್ಲ ದೇವರು ನಾನು ಪೂಜೆ ಮಾಡ್ತೀನಿ, ಎಲ್ಲ ದೇವಸ್ಥಾನಕ್ಕೂ ನಾನು ಹೋಗ್ತೀನಿ. ನಾನು
ನಾನು ಬರೀ ರಾಯರ ಮಠಕ್ಕೆ ಹೋಗೋದಷ್ಟೇ ನಿಮಗೆ ನಾನು ತೋರಿಸೋವಂಥದ್ದು. ಆದರೆ ರಾಯರ ಮಠಕ್ಕೆ ಹೋಗಿದ್ಮೇಲೆ ನಾನು ಎಲ್ಲ ದೇವಸ್ಥಾನಗಳ್ಗೂ ಹೋಗ್ತೀನಿ ನಾನು. ದೂರ ದೂರ ದೇವಸ್ಥಾನಗಳ್ಗೆಲ್ಲ ನಾನು ಹೋಗ್ತೀನಿ ನಾನು. ನಾನು ನನ್ನ ಮನೆಗೆ ಅಂತ ಮತ್ತು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ನನ್ನ ಸಂಬಂಧದವ್ರಿಗೆ ಅಂತ ನಾನು ಜಾಸ್ತಿ ಟೈಮ್ ಅನ್ನೋದು ಕೊಡೋದಿಲ್ಲ ನಾನು. ನನ್ನ ಟೈಮ್ ಏನಿದ್ರು ದೇವ್ರಿಗೆ, ದೇವ್ರ ಪೂಜೆಗೆ, ದೇವಸ್ಥಾನಗಳಿಗೆ ಅಷ್ಟೇ ನಾನು. ದೇವರು 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 ದೇವಸ್ಥಾನ ಪೂಜೆ ಮಾಡಬೇಕು, ನಮ್ಗೆ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು, ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ ಅಂತಲೇ ನಾನು ಕೇಳ್ಕೊಳ್ಳೋವಂಥದ್ದು. ಏಕೆ ಅಂತಂದರೆ ಭಗವಂತ ಎಲ್ಲರ ಜೀವನದಲ್ಲೂ ಇರ್ತಾನೆ. ಆದರೆ ಅವರವರು ಹೇಗೆ ರೂಢಿ ಮಾಡಿಕೊಂಡು ಬರ್ತಾರೋ, ಅವ್ರವ್ರ ಬುದ್ಧಿ ಹೇಗೆ ಅವರು ತಗೊಂಡು ಹೋಗ್ತಾರೋ ಆ ಥರ ಜೀವನ ಅನ್ನೋದೊಂದು ಇರುತ್ತೆ. ಆದರೆ ದೇವ್ರುಗಳು ಎಲ್ರಿಗೂ ಒಳ್ಳೆಯದನ್ನೇ ಪಾಲಿಸೋವಂಥದ್ದು, ಒಳ್ಳೆ ದಾರಿಗೆ ಹೋಗು ಅಂತಲೇ ಹೇಳೋವಂಥದ್ದು. ಆದರೆ ಕೆಲವರು ದೇವ್ರಿದ್ದಾರಾ, ದೇವ್ರ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡ್ತಾರಾ, ಮತ್ತೇನಕ್ಕೆ ಬಡತನ ಬಂದಿದೆ, ನಮ್ಮ ಹತ್ರ ಏನಕ್ಕೆ ದುಡ್ಡು ಕಾಸಿಲ್ಲ, ನಾವೇನಕ್ಕೆ ಬಾಡಿಗೆ ಮನೇಲಿದ್ದೀವಿ, ನಾವೇನಕ್ಕೆ ಬೇರೆಯವ್ರ ಹತ್ರ ಕೂಲಿ ಮಾಡ್ತಾನೆ ಜೀವನ ಮಾಡ್ತಾಯಿದ್ದೀವಿ, ನಮಗೇನಕ್ಕೆ ಒಳ್ಳೇದು ಮಾಡಿಲ್ಲ, ಮಾಡಲಿ ನಮಗೂ ಒಳ್ಳೆಯದು, ನಂತರನೇ ನಾವು ದೇವ್ರ ಪೂಜೆ ಮಾಡೋದು ಅಂತ. ದೇವ್ರ ಮೇಲೆ ನಾವು ಯಾವತ್ತೂ ಅಷ್ಟೇ ಹಠ ಸಾಧಿಸೋದಕ್ಕೆ ಹೋಗಬಾರ್ದು. ನೀನಾ ನಾನಾ ಅಂತ ಎದುರು ನಿಲ್ಲೋಕೆ ಹೋಗಬಾರ್ದು. ನಾವು ಸುಟ್ಟು ಬೂದಿ ಆಗ್ಬಿಡ್ತೀವಿ ನಾವು. ದೇವ್ರ ಪಾದ ಹಿಡಿಬೇಕು, ದೇವ್ರ ಪಾದಕ್ಕೆ ನಾವು ಶರಣಾಗ್ಬಿಡ್ಬೇಕು, ದೇವ್ರ ಪಾದದ ಮೇಲೆ ನಾವು ಬೀಳಬೇಕು ನಾವು. ನನ್ನ ಜೀವ ಎಲ್ಲ ನಿಂದೆ ಭಗವಂತ ಅಂತ ನಮ್ಮ ಜೀವನನ ಭಗವಂತನ ಪಾದಕ್ಕೆ ನಾವು ಅರ್ಪಿಸ್ತು ಅಂತಂದರೆ ದೇವರು ನಮ್ಮನ್ನು ಹೇಗೋ ತೊಗೊಂಡೊಟ್ಟೋಗ್ತಾರೆ. ಹೇಗಿರೋ ಜೀವನನೆಲ್ಲ ಹೇಗೇಗೋ ಮಾಡಿದ್ದಾರೆ. ಕೆಲವರು ದೇವರು ಅಂತಂದರೆ ತುಂಬ ಭಯ ಭಕ್ತಿ, ಗುರು ಹಿರಿಯರು ಅಂತಂದ್ರೆ ತುಂಬ ಭಯ ಭಕ್ತಿಯಿಂದ ಅವರು ನಡ್ಕೋತಾರೆ. ಆದರೆ ಅವ್ರಿಗೆ ಯಾವುದೇ ಒಂದು ಕಷ್ಟಗಳು ಅಷ್ಟೇ ಜಾಸ್ತಿ ಬರೋದಿಲ್ಲ, ಬಂದ್ರೂ ಅವ್ರ ಜೊತೇಲಿ ಇರೋದಿಲ್ಲ. ಸಮಸ್ಯೆ ಬರುತ್ತೆ, ಎಲ್ರಿಗೂ ಬರುತ್ತೆ. ಮನುಷ್ಯನಿಗೆ ಬರೋವಂಥದ್ದು ಕಷ್ಟ ಮರಗಳಿಗೆ ಬರೋದಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಬರೋದಿಲ್ಲ. ಆದರೆ ಕಷ್ಟ ಕೊಟ್ಟರು ದೇವ್ರುಗಳು ನೋಡ್ತಾರೆ, ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನೀನು ಕಷ್ಟ ಬಂದಾಗ ಹೇಗೆ ಇರ್ತೀಯ, ನೀನು ಸುಖ ಬಂದಾಗ ಹೇಗೆ ಇರ್ತೀಯ ಅಂತಲೂ ಸಹ ಭಗವಂತ ನೋಡ್ತಾನೆ. ಹಣ ಬಂದಾಗ ನೀನು ಹಣನ ಹೇಗೆ ಖರ್ಚು ಮಾಡ್ತೀಯ, ಯಾವ ರೀತಿ ನೀನು ದುರುಪಯೋಗ ಪಡಿಸ್ಕೋತೀಯ ಅಂತಲೂ ಸಹ ಭಗವಂತ ಇದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾನೆ. ಆದರೆ ಕೆಲವ್ರಿಗೆ ಇದನ್ನು ಏನಾದರೂ ಹೇಳಿದ್ರು ಸಾಕು, ದೇವ್ರು ಎಲ್ಲಿದ್ದಾನೆ, ದೇವರು ನಮ್ಮನ್ನು ನೋಡ್ತಾನೆ, ದೇವ್ರು ಇದ್ದಿದ್ರೆ ಏನಕ್ಕೆ ಎಲ್ಲರೂ ಬಡವರೇ ಇದ್ದಾರೆ, ಏನಕ್ಕೆ ಕೂಲಿ ಮಾಡ್ಕೊಂಡು ತಿಂತಿದ್ದಾರೆ, ಈ ಥರ ಒಂಥರ ನಾನ್ಸೆನ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂಥರ ಬೇಡದಿರೋದನ್ನೆಲ್ಲ ಮಾತಾಡ್ತಾರೆ. ಅದು ನಮ್ಗೆ ಇಷ್ಟ ಆಗೋದಿಲ್ಲ. ಏಕೆ ಅಂತಂದರೆ ಅವ್ರ ಬುದ್ಧಿ ಈ ಥರ ಇದೆ ಅಂತಂದರೆ ದೇವರು ಮತ್ತು ಅವ್ರಿಗೇನಕ್ಕೆ ಈ ಥರ ಕಷ್ಟ ಕೊಡಬಾರ್ದು, ಕೊಟ್ಟಿರ್ತಾರೆ. ಹೌದು, ಈ ಥರ ದೇವ್ರು ಇದ್ದಾನ, ದೇವ್ರು ಏನಕ್ಕೆ ಒಳ್ಳೇದು ಮಾಡ್ತಿಲ್ಲ, ಫಸ್ಟು ದೇವ್ರು ನಮಗೆ ಕೊಡಲಿ, ನಂತರ ದೇವ್ರು ನಾನು ಪೂಜೆ ಮಾಡ್ತೀನಿ ಅಂತ ಯಾವ ಥರ ಈ ಥರ ಒಂಥರ ಕೆಟ್ಟದಾಗಿ ಮಾತಾಡ್ತಾರೆ ನೋಡಿ, ಅಂಥವ್ರ ಜೀವನ ಯಾವತ್ತೂ ಅಷ್ಟೇ ಹಾಗೇ ಇರುತ್ತೆ. ಹೌದು, ನೀವು ದೇವ್ರನ್ನ ಬೈಕೊಂಡೇ ನೀವು ಬದುಕ್ತಾ ಇರ್ರಿ. ಆದರೆ ದೇವ್ರ ಪೂಜೆ ಮಾಡೋರು, ದೇವ್ರು ನಂಬೋರು ಯಾವತ್ತೂ ಅಷ್ಟೇ ಕೆಳಗಡೆ ಇರೋದಿಲ್ಲ. ದೇವ್ರು ಎಲ್ಲೋ ತೊಗೊಂಡು ಹೊಟ್ಟೋಗ್ತಾರೆ. ಈಗ ಒಂದು ಗಾಳಿಪಟನ ಹೇಗೆ ಮೇಲೆ ತೊಗೊಂಡೋಗ್ತಾನೋ ಆ ರೀತಿಯೇ ಭಗವಂತ ನಮ್ಗಳ್ನು ನಮ್ಮ ಜೀವನನೂ ಅಷ್ಟೇ ತೊಗೊಂಡು ಮೇಲೆ ಹೋಗ್ತಾರೆ. ಆದಷ್ಟು ದೇವ್ರು ನಂಬಬೇಕು, ದೇವ್ರ ಪೂಜೆ ಮಾಡಬೇಕು. ನನಗೆ ಕೆಲವರು ಕೇಳೋವಂಥದ್ದು, ಯಾವತ್ತೂ ಅಷ್ಟೇ ಯಾರಿಗೂ ಸಹಾಯ ಮಾಡಬಾರ್ದು. ನಾವೆಲ್ಲಿ ಯಾರಿಗೆ ಸಹಾಯ ಮಾಡೋಕೆ ಹೋಗ್ತೀವೋ ಅಲ್ಲೆಲ್ಲ ನಮ್ಗೆ ಕೆಟ್ಟದಾಗುತ್ತೆ. ನಿಯತ್ತು ಅನ್ನೋದು ಎಲ್ಲಿದೆ, ಒಳ್ಳೆ ಕಾಲ ಎಲ್ಲಿದೆ ಅಂತ ಇಲ್ಲ. ನಾವು ಒಬ್ರಿಗೆ ಸಹಾಯ ಮಾಡಲೇಬೇಕು, ಕೊಟ್ಟು ತಿನ್ನಬೇಕೆ ಹೊರತು ಕಿತ್ಕೊಂಡು ತಿನ್ನಬಾರ್ದು. ಆದರೆ ಕೆಲವರು ಏನು ಗೊತ್ತಾ, ಯಾರಿಗೂ ಕೊಡೋದಿಲ್ಲ, ಯಾರ ಹತ್ರನೂ ಏನು ಭಿಕ್ಷೆ ಬೇಡೋದೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ನಾವು ಯಾರ ಹತ್ರ ಬೇಡಿಲ್ಲ ಅಂದರೂ ದೇವ್ರ ಹತ್ರನಾದ್ರೂ ಬೇಡ್ತೀವಲ್ಲ, ನಾವು ಕೆಲಸ ಮಾಡ್ತೀವಲ್ಲ, ಅವ್ರ ಹತ್ರನಾದ್ರೂ ನಾವು ಕೈ ಚಾಚ್ತೀವಲ್ಲ, ಒಬ್ಬರಲ್ಲ ಒಬ್ರು ತಾವು ಕೈ ಚಾಚಲೇಬೇಕು. ಚಾಚ್ತೀರ ಯಾವುದೇ ಒಂದು ದುಡ್ಡು ಹಣಕಾಸು ಮನೆಗೆ ಬೇಕಾಗಿರೋಂಥ ವಸ್ತುಗಳಾಗಲಿ ಯಾವುದೂ ಅಷ್ಟೇ ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ. ಎಲ್ಲವೂ ನಾವು ಕೈ ಚಾಚಲೇಬೇಕು, ಕೈ ಚಾಚಿ ಒಡ್ಲೇಬೇಕು, ಭಗವಂತನ ಹತ್ರನಾರು ನಾವು ಒಡ್ಲೇಬೇಕು. ಆದರೆ ನಾನು ಯಾರನ್ನೂ ಬೇಡೋದಿಲ್ಲ, ಯಾರನ್ನೂ ಹತ್ರನೂ ಭಿಕ್ಷೆ ಬೇಡೋದಿಲ್ಲ ಅಂತ ಮಾತಾಡ್ತಾರಲ್ಲ, ಅವ್ರನ್ನ ಭಗವಂತನೇ ಕಾಪಾಡಬೇಕು. ಆದರೆ ಇನ್ನು ಕೆಲವ್ರಿಗೆ ದೇವ್ರ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಮೇಲೆ, ಜಾಸ್ತಿ ದೇವ್ರು ನಂಬೋದಕ್ಕೆ, ರಾಯರು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಕಷ್ಟಗಳು ಅನ್ನೋದು ಜಾಸ್ತಿ ಇಲ್ಲ. ಹಿಂದೆ ಹೇಗೆ ಕಷ್ಟ ಇತ್ತೋ ಆ ಕಷ್ಟ ಇವತ್ತಿಲ್ಲ. ನಮಗೇನೋ ಒಂದು 100 ಭಾಗ ಕೊಟ್ಟಿಲ್ಲ ಅಂದರೂ ಅದರಲ್ಲಿ ಒಂದು 50-40 ಭಾಗದಷ್ಟಾದರೂ ನನಗೆ ಕೊಟ್ಟಿದ್ದಾನೆ ದೇವರು. ನಮ್ಮ ಜೊತೇಲಿದ್ದಾರೆ ರಾಯರಿದ್ದಾರೆ. ರಾಯರಿಲ್ಲ ಅಂತ ಅನ್ನೋರು ತುಂಬ ಜನ ಇರ್ಬೋದು, ಆದರೆ ರಾಯರು ಅನುಗ್ರಹ ಮಾಡಿರೋರು ಸಾಕಷ್ಟು ಜನ ಇದ್ದಾರೆ. ರಾಯರನ್ನ ನಂಬಿದರೆ ಯಾವತ್ತೂ ಅಷ್ಟೇ ಕೆಳಗೆ ಬೀಳೋದಿಲ್ಲ, ಕೆಟ್ಟದ್ದು ಸಹ ಆಗೋದಿಲ್ಲ ಅಂತ ಸುಮಾರು ಜನ ನನ್ನ ಕೈಲಿ ಹೇಳ್ತಾರೆ. ಆದರೆ ಕೆಲವೊಬ್ಬರು ನನಗೆ ಹೇಳಿದರು, ನನಗೆ 2 ಹೆಣ್ಮಕ್ಳಿದ್ರು, ಇನ್ನೊಂದು ಗಂಡು ಮಗು ಆಗಲಿ ಅಂತ ನಾನು ರಾಯರ ಪೂಜೆ ಮಾಡೋದಕ್ಕೆ, ರಾಯರು ವ್ರತ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ, ಶುರು ಹಚ್ಕೊಂಡೆ. ಆದರೆ 3ನೇ ದಿವಸ ನನಗೆ ಹೆಣ್ಣು ಮಗುನೇ ಆಗೋಯ್ತು. ನಾನು ಕೇಳ್ಕೊಂಡಿದ್ದಂಥ ಗಂಡು ಮಗುನ ದೇವ್ರು ಕೊಡಲಿಲ್ಲ. ಯಾಕೆ ಈ ಥರ ಆಯಿತು ಅಂತ. ಏಕೆ ಅಂತಂದರೆ ನೀವು ಮುಂಚೆಯಿಂದನೂ ರಾಯರು ಪೂಜೆ ಮಾಡಿಲ್ಲ ನೀವು.
ರೀಸೆಂಟಾಗಿ ಹತ್ರದಲ್ಲಿ ಇದ್ದಾಗ ನೀವು ರಾಯರ ಪೂಜೆ ಮಾಡೋದಕ್ಕೆ ಮಾಡಿಕೊಂಡ್ರಿ ನೀವು ನೋಡಿ. ನಿಮ್ಮನ್ನು ಆ ಟೈಮಲ್ಲಿ ಕಾಪಾಡಬೇಕಾಗಿದ್ದಂಥದ್ದು ನಿಮ್ಮ ಮನೆ ದೇವ್ರುಗಳು. ಏಕೆಂತಂದರೆ ನೀವು ಮೊದಲಿಂದನೂ ರಾಯರ ಪೂಜೆ ಮಾಡಿ ನನಗೆ ಈ ಥರ ಒಂದು ಸಂತಾನ ಬೇಕು ಅಂತ ನೀವು ರಾಯರ ಹತ್ರ ಬೇಡಿಕೆ ಇಟ್ಟು ವ್ರತ ಮಾಡಿತ್ತು ಅಂತಂದರೆ ಖಂಡಿತ ರಾಯರು ಕೊಟ್ಟೇ ಕೊಟ್ಟಿರೋರು. ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗುನ ಭಗವಂತ ಕೊಟ್ಟಿದ್ದಾರಲ್ಲ. ಹೆಣ್ಮಕ್ಳು ಅಂತಂದರೆ ತಾತ್ಸಾರ ಯಾವತ್ತೂ ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು. ಗಂಡು ಮಕ್ಕಳು ಅಂತಂದರೆ ಇವಾಗಿನ ಕಾಲದಲ್ಲಂತೂ ನಿಜವಾಗ್ಲೂ ನನಗಂತೂ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಗಂಡು ಮಕ್ಕಳು ಕಂಡ್ರೇ ನನಗಾಗೋದಿಲ್ಲ. ಏಕೆ ಅಂತಂದರೆ ಹೆಣ್ಣು ಮಕ್ಕಳು 3 ಅಲ್ಲ 4 ಅಲ್ಲ 5 ಜನ ಇರಲಿ, ಅವ್ರನ್ನ ಹೇಗೆ ಬೇಕಾದರೂ ನಾವು ಸಾಕಿ ಅವ್ರಿಗೊಂದು ವಿದ್ಯಾಭ್ಯಾಸ ಅನ್ನೋದು ಕೊಟ್ಬಿಟ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಜೀವನನ ಅವ್ರು ನೋಡ್ಕೋತಾರೆ. ಆದರೆ ಇವಾಗಿನ ಕಾಲದ ಗಂಡು ಮಕ್ಕಳು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು, ಒಳ್ಳೆ ದಾರಿನಲ್ಲಿ ಬೆಳೆಸಿದ್ರು ಸಹ ನಾಳೆ ದಿವಸ ತಂದೆ ತಾಯಿ ಅನ್ನೋದನ್ನ ಅವರು ನೋಡ್ಕೊಳ್ಳೋದಿಲ್ಲ. ಆದರೆ ಹೆಣ್ಣುಮಕ್ಳು ಆ ಥರ ಅಲ್ಲ. ಅವರು ತಂದೆ ತಾಯಿನಾಗಿರ್ಬೋದು, ಇಲ್ಲ ಹೊಂದ್ಕೊಡ್ತವ್ರನ್ನಾಗಿರ್ಬೋದು, ಎಲ್ಲವನ್ನೂ ಅಷ್ಟೇ ಪ್ರೀತಿ ಭಾವನೆಯಿಂದ ನೋಡ್ತಾರೆ. ಏಕೆ ಅಂತಂದರೆ ಹೆಣ್ಮಕ್ಳು ಮನಸ್ಸು ಆ ಥರ ಇರುತ್ತೆ. ಗಂಡು ಮಕ್ಕಳು ಅಂದರೆ ಗೊತ್ತಿರುತ್ತಲ್ಲ ಕೆಲವು ಮನೆ ಗಂಡು ಮಕ್ಕಳು ಯಾವ ಥರ ಇರುತ್ತೆ ಅಂತ. ಹೌದು, ಒಳ್ಳೆಯವರಾಗೇ ಇರ್ತಾರೆ, ಚೆನ್ನಾಗಿ ದುಡಿತಾನೆ ಇರ್ತಾರೆ. ಆದರೆ ತಂದೆ ತಾಯಿಗೆ ಬೆಲೆ ಕೊಡೋದಿಲ್ಲ, ತಂದೆ ತಾಯಿನ ಸಾಕೋದಿಲ್ಲ. ಸುಮಾರು ಜನ ನಾವು ನೋಡ್ತಿರ್ತೀವಲ್ಲ. ಹಂಗಾಗಿ ನನಗೆ ಇವಾಗಿನ ಕಾಲದಲ್ಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಕಂಡ್ರೆ ಇಷ್ಟ. ನನಗೆ ಒಬ್ಬರು ಕೇಳಿದ್ರಲ್ಲ 3 ಹೆಣ್ಣಾಗ್ಬಿಟ್ಟಿದೆ ಅಂತ. ಏನೂ ತೊಂದರೆ ಇಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ಭಗವಂತ ಏನನ್ನ ನಿಮಗೆ ಕೊಟ್ಟಿದ್ದಾನೋ ಅದು ಪ್ರಸಾದ ಅಂತ ತಿಳ್ಕೊಳ್ಳಿ. ಇವಾಗಿನ ಕಾಲದಲ್ಲಿ ಹೆಣ್ಣುಮಕ್ಳಿಗೆ ಬೆಲೆ ಇರೋವಂಥದ್ದು, ಹೆಣ್ಣುಮಕ್ಳು ಯಾವ ಗಂಡು ಮಕ್ಕಳಿಗೂ ಕಮ್ಮಿ ಇಲ್ಲ ಅಂತ ಹೆಣ್ಮಕ್ಳೆಲ್ಲವನ್ನೂ ಸಹ ತೋರಿಸಿದ್ದಾರೆ. ಹಾಗಾಗಿ ನೀವು ಬೇಜಾರು ಮಾಡ್ಕೋಬೇಡಿ, ರಾಯರ ಮೇಲೆ ಕೋಪ ಮಾಡ್ಕೋಬೇಡಿ. ರಾಯರು ನಿಮ್ಮ ಜೊತೆಗೇ ಇದ್ದಾರೆ. ನೀವು ರೀಸೆಂಟಾಗಿ ರಾಯರ ಪೂಜೆ ಮಾಡೋದಕ್ಕೆ ಶುರು ಮಾಡಿಕೊಂಡು ರಾಯರ ಮೇಲೆ ನೀವು ಕೋಪ ಮಾಡ್ಕೊಂಡಿದ್ದೀರಲ್ಲ, ನನಗದೊಂದು ಬೇಜಾರಾಯಿತು. ನನಗೆ ರಾಯರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. 3 ಮಕ್ಕಳು ಏನಿದೆ ಅವ್ರ ಭವಿಷ್ಯನ ರಾಯರು ರೂಪಿಸ್ತಾರೆ. ಅವ್ರಿಗೆ ಒಳ್ಳೆ ಜೀವನನ ರಾಯರು ಕೊಡ್ತಾರೆ. ರಾಯರ ಮೇಲೆ ನಂಬಿಕೆ ಇಡಿ. ಈಗ ದೇವರು ಏನು ನಿಮಗೆ ಕೊಟ್ಟಿದ್ದಾರೋ 3 ಹೆಣ್ಮಕ್ಳನ್ನ, ಆ ಹೆಣ್ಮಕ್ಳನ್ನೇ ಚೆನ್ನಾಗಿ ಓದಿಸಿ ಒಳ್ಳೆ ವಿದ್ಯಾಭ್ಯಾಸ ಅನ್ನೋದು ಕೊಡಿಸಿದ್ರೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋತಾರೆ. ನಾಳೆ ದಿವಸ 4 ಜನ ಮಾತಾಡೋ ಥರ ಹೊಗಳೋ ಥರ ಅವರು ಒಂದು ದಾರಿಗೆ ಬರ್ತಾರೆ, ಒಂದು ಜೀವನನ ಅವ್ರು ಕಟ್ಕೋತಾರೆ. ಬೇಜಾರು ಮಾಡ್ಕೋಬೇಡಿ. ಹೆಣ್ಮಕ್ಳು ಅಂತ ಗಂಡು ಮಕ್ಳಿಗಿಂತ ಹೆಣ್ಣು ಮಕ್ಕಳೇ 100 ಪಟ್ಟು ಮೇಲು. ನನ್ನ ಒಪಿನಿಯನ್ ಕೇಳೋದಾಯಿತು ಅಂತಂದರೆ ನನಗೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ. ನನಗೆ ನನ್ನ ಮಾತಿಂದ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ.